ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾ ಅರುಣ್. ಮಹಾಭಾರತಕ್ಕೆ ಸ್ವಾಗತ. ಪಾಂಡುರಾಜನ ಕತೆ. ಭೀಷ್ಮನು ಸುಬಲರಾಜನ ಮಗಳಾದ ಗಾಂಧಾರಿಯನ್ನು ಧೃತರಾಷ್ಟ್ರನಿಗೆ ತಂದುಕೊಳ್ಳಬೇಕೆಂದು ಹೇಳಿ ಕಳುಹಿಸಿದನು. ಧೃತರಾಷ್ಟ್ರನು ಕಣ್ಣಿಲ್ಲದವನೆಂದು ಸುಬಲನು ಯೋಚನೆ ಮಾಡಿ ಕೊನೆಗೆ ಕುಲ, ಖ್ಯಾತಿ, ನಡತೆ ಇವನ್ನು ಮನಸ್ಸಿಗೆ ತಂದುಕೊಂಡು ಹೆಣ್ಣು ಕೊಡಲು ಒಪ್ಪಿದನು. ತಾಯಿ ತಂದೆಗಳು ತನ್ನನ್ನು ಅಂಧನಿಗೆ ಕೊಡುವುದಾಗಿ ನಿರ್ಧರಿಸಿರುವುದನ್ನು ತಿಳಿದು ಗಾಂಧಾರಿಯು ಗಂಡನಿಗಿಲ್ಲದ ಸೌಖ್ಯವು ತನಗೂ ಬೇಡವೆಂದು ತನ್ನ ಕಣ್ಣುಗಳಿಗೆ ಬಟ್ಟೆಯನ್ನು ಬಿಗಿದುಕೊಂಡು ಬಿಟ್ಟಳು. ಮದುವೆಯಾಯಿತು. ಹಾಗೆ ಪಾಂಡುವಿಗೆ ಸಹ ಇಬ್ಬರು ಹೆಂಡಿರು. ಮೊದಲನೆಯವಳು ಪ್ರಥೆ. ಅವಳು ಶೂರರಾಜನ ಮಗಳು, ವಸುದೇವನ ತಂಗಿ, ಕುಂತಿಭೋಜನ ಸಾಕು ಮಗಳು. ಅವಳು ಪಾಂಡುವನ್ನು ಸ್ವಯಂವರದಲ್ಲಿ ವರಿಸಿದ್ದಳು. ಎರಡನೆಯವಳು ಮಾದ್ರಿ. ಅವಳು ತುಂಬ ರೂಪವತಿ ಎಂದು ಪ್ರಸಿದ್ಧಿಯಿತ್ತು. ಆದ್ದರಿಂದ ಮದ್ರರಾಜನಿಗೆ ಯಥೇಚ್ಛವಾದ ಹಣ ಕೊಟ್ಟು ಭೀಷ್ಮನು ಅವಳನ್ನು ಕೊಂಡು ತಂದನು. ಅವರನ್ನು ಮದುವೆ ಮಾಡಿಕೊಂಡು ಪಾಂಡುವು ಸುಖವಾಗಿದ್ದನು. ಒಂದು ದಿನ ಪಾಂಡುವು ತನ್ನ ಹೆಂಡಿರೊಡನೆ ಕಾಡಿಗೆ ಹೋಗಿದ್ದು, ಅಲ್ಲಿ ಒಂದು ಗಂಡು ಜಿಂಕೆಯು ಒಂದು ಹೆಣ್ಣು ಜಿಂಕೆಯು ಕೂಡಿಕೊಂಡಿದ್ದನ್ನು ನೋಡಿ ಅವುಗಳನ್ನು 5 ಬಾಣಗಳಿಂದ ಹೊಡೆದು ಕೆಡವಿದನು. ಗಂಡು ಜಿಂಕೆಯು ವಿಲವಿಲನೆ ನೆಲದ ಮೇಲೆ ಒದ್ದಾಡುತ್ತಾ ಮನುಷ್ಯರಂತೆ ಮಾತನಾಡುತ್ತಾ, ಎಲೈ ರಾಜನೇ, ಧರ್ಮಾತ್ಮರಾದವರ ವಂಶದಲ್ಲಿ ಹುಟ್ಟಿಯೂ ಏಕೆ ಕಾಮಲೋಭಗಳಿಗೆ ವಶನಾಗಿ ನಿನ್ನ ಬುದ್ಧಿ ಕೆಟ್ಟಿ ಹೋಯಿತೆ. ವಿಧಿಯು ಬುದ್ಧಿಯನ್ನು ತಪ್ಪಿಸಿಬಿಡುತ್ತದೆ, ಆದರೆ ಬುದ್ಧಿಯು ವಿಧಿಯನ್ನು ತಪ್ಪಿಸಲಾರದು. ಕಾಡಿನಲ್ಲಿ ಹೆಣ್ಣಿನೊಡನೆ ಕೂಡಿದ್ದ ಮೃಗವನ್ನು ಹೀಗೆ ಯಾರು ಹೊಡೆದಾರು? ಗಡ್ಡೆ ಗೆಣಸುಗಳನ್ನು ತಿಂದುಕೊಂಡು ಅರಣ್ಯದಲ್ಲಿ ಸಂಚರಿಸುತ್ತಿದ್ದ ನಾನು ನಿನಗೆ ಏನು ಅಪರಾಧ ಮಾಡಿದೆ? ರತ್ಯಾಸಕ್ತರಾಗಿದ್ದ ನಮ್ಮನ್ನು ಹೀಗೆ ಕ್ರೂರರಾಗಿ ಕೊಂದಿದ್ದರಿಂದ ನಿನ್ನ ಜೀವಿತವು ಹೀಗೆಯೇ ಕೊನೆಗಾಣುತ್ತದೆ ಎಂದು ಪ್ರಾಣ ಬಿಟ್ಟಿತು. ಅದನ್ನು ನೋಡಿ ರಾಜನಿಗೆ ತನ್ನ ಬಂಧುವನ್ನು ಕಳೆದುಕೊಂಡಂತೆ ತುಂಬ ದುಃಖವಾಯಿತು. ಸದ್ವಂಶದಲ್ಲಿ ಹುಟ್ಟಿದರೂ ಪಾಪಿಷ್ಠರಾದವರು ಕರ್ಮವಶದಿಂದ ಕಾಮಜಾಲದಲ್ಲಿ ಸಿಕ್ಕಿ ದುರ್ಗತಿಯನ್ನು ಪಡೆಯುತ್ತಾರೆ. ಧರ್ಮಾತ್ಮನಿಂದ ಹುಟ್ಟಿದರೂ ನಮ್ಮ ತಂದೆ ಕಾಮಾತ್ಮನಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಾಣ ಬಿಟ್ಟನೆಂದು ಆ ಕಾಮಾತ್ಮನ ಕ್ಷೇತ್ರದಲ್ಲಿ ಕೃಷ್ಣದ್ವೈಪಾಯನನು ನನ್ನನ್ನು ಪಡೆದನೆಂದು ಹೇಳುತ್ತಾರೆ. ನನ್ನ ಮನಸ್ಸು ಅಧಮವಾಗಿ ವ್ಯಸನದಲ್ಲಿ ಸಿಕ್ಕಿಕೊಂಡಿತು. ವ್ಯಸನವೆನ್ನುವುದು ದೊಡ್ಡ ಬಂಧನ. ಆದ್ದರಿಂದ ಇದನ್ನು ಬಿಟ್ಟು ಸನ್ಯಾಸ ಕೈಗೊಂಡು ಮೋಕ್ಷ ಪಡೆಯಲು ಯತ್ನಿಸುತ್ತೇನೆ. ಮುನಿವೃತ್ತಿಯನ್ನು ಕೈಗೊಂಡು ಭಿಕ್ಷೆಯಿಂದ ಜೀವಿಸುತ್ತಾ ಘೋರವಾದ ತಪಸ್ಸನ್ನು ಮಾಡುತ್ತೇನೆ. ಮರದಡಿಯಲ್ಲಿ ವಾಸ ಮಾಡಿಕೊಂಡಿದ್ದು ಸಂತೋಷ, ದುಃಖ, ಹೊಗಳಿಕೆ, ತೆಗಳಿಕೆ, ಆಶೀರ್ವಾದ, ನಮಸ್ಕಾರ ಒಂದನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳದೆ ಎಲ್ಲರೊಡನೆಯೂ ನಗುತ್ತಾ ಇರುತ್ತೇನೆ. ಮತ್ತೊಬ್ಬರ ಅಧೀನದಲ್ಲಿರದೆ ಗಾಳಿಯಂತೆ ಸ್ವತಂತ್ರನಾಗಿರುತ್ತೇನೆ. ಇಂದ್ರಿಯವನ್ನು ಗೆದ್ದು ಪಾಪವನ್ನು ಕಳೆದುಕೊಳ್ಳುತ್ತೇನೆ. ಹೀಗೆಂದುಕೊಂಡು ಹೆಂಡತಿಯರನ್ನು ಕರೆದು ಅವರಿಗೆ ತನ್ನ ನಿಶ್ಚಯವನ್ನು ತಿಳಿಸಿದನು. ಅವರು, ಮಹಾರಾಜ, ಧರ್ಮಪತ್ನಿಯರೊಡನೆ ಇದ್ದುಕೊಂಡು ತಪಸ್ಸು ಮಾಡಬಹುದು. ನಾವು ಸ್ವರ್ಗ ಪಡೆಯಬೇಕಾದರೂ ನಿನ್ನಿಂದಲೇ ತಾನೇ. ನಾವು ಸಹ ಇಂದ್ರಿಯ ನಿಗ್ರಹ ಮಾಡಿಕೊಂಡು ನೀನಿರುವ ಕಡೆಯೇ ತಪಸ್ಸನ್ನು ಮಾಡುತ್ತೇವೆ. ಹಾಗಲ್ಲದೆ ನಮ್ಮನ್ನು ಬಿಟ್ಟು ನೀನು ಹೊರಟು ಹೋಗುವೆಯಾದರೆ ನಾವು ಇಂದೇ ಪ್ರಾಣ ಕಳೆದುಕೊಳ್ಳುತ್ತೇವೆ. ಇದು ಖಂಡಿತ ಎಂದರು. ಅವನು, ಹಾಗಾದರೆ ನಗರ ಸುಖಗಳನ್ನು ಬಿಟ್ಟು ಹಣ್ಣು ಹಂಪಲು ಗಡ್ಡೆಗೆಣಸುಗಳನ್ನು ತಿಂದು ಕಾಡಿನಲ್ಲಿರಬೇಕು. ನಾರು ಮಡಿಯನ್ನು ಚರ್ಮವನ್ನು ಉಟ್ಟು ಚಳಿ ಗಾಳಿ ಬಿಸಿಲೆನ್ನದೆ ಹಸಿವು ನೀರಡಿಕೆ ಎನ್ನದೆ ಕಾಲ ಕಳೆಯುತ್ತಾ ತಪಸ್ಸಿನಲ್ಲಿ ದೇಹವನ್ನು ನೀಗಬೇಕು ಎಂದನು. ಅನಂತರ ಎಲ್ಲರೂ ತಮ್ಮ ಒಡವೆ ವಸ್ತುಗಳನ್ನು ತೆಗೆದು ದಾನ ಮಾಡಿ ತಮ್ಮ ಪರಿವಾರದವರನ್ನು ಊರಿಗೆ ಕಳುಹಿಸಿಕೊಟ್ಟರು. ಅವರು ಬಂದು ಕಾಡಿನಲ್ಲಿ ನಡೆದ ಸಂಗತಿಯನ್ನೆಲ್ಲ ತಿಳಿಸಲು ಎಲ್ಲರೂ ತುಂಬ ವ್ಯಥೆಪಟ್ಟರು. ಇತ್ತ ಪಾಂಡುವು ಹಿಮಾಲಯ ಪರ್ವತದಿಂದ ಮುಂದಕ್ಕೆ ಹೋಗಿ ಇಂದ್ರದ್ಯುಮ್ನ ಸರಸ್ಸು ಹಂಸಕೂಟಗಳನ್ನು ದಾಟಿ ಶತಶೃಂಗದಲ್ಲಿ ತಾಪಸನಾಗಿ ನಿಂತನು. ಅಲ್ಲಿ ಕೆಲವು ಕಾಲ ತಪಸ್ಸು ಮಾಡಿ ಸ್ವರ್ಗಕ್ಕೆ ಹೋಗಬೇಕೆಂದು ಹೆಂಡತಿಯರನ್ನು ಕರೆದುಕೊಂಡು ಉತ್ತರಾಭಿಮುಖವಾಗಿ ಹೊರಡಲು
ಅಲ್ಲಿದ್ದ ತಾಪಸರು ಮುಂದೆ ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ನಾನಾ ಗಿರಿದುರ್ಗಗಳು, ದೇವ ಗಂಧರ್ವಾಪ್ಸರೆಯರ ಕ್ರೀಡಾ ಭೂಮಿಗಳು, ಕುಬೇರನ ಉದ್ಯಾನವು, ನದಿ ಪ್ರದೇಶಗಳು, ಗಿರಿಕಂದರಗಳು ಸಿಕ್ಕುತ್ತವೆ. ಇನ್ನು ಮುಂದೆ ಸದಾ ಹಿಮ ಮುಚ್ಚಿಕೊಂಡು ಗಿಡ ಮೃಗ ಪಕ್ಷಿಗಳೆಂದೂ ಇಲ್ಲದೆ ಹೋಗುವುದಕ್ಕೆ ಅಸಾಧ್ಯವಾದಂಥ ಪ್ರದೇಶಗಳು ಕಂಡುಬರುತ್ತವೆ. ಅಲ್ಲಿ ಗಾಳಿಯೊಂದು ಬೀಸುತ್ತಿರುತ್ತದೆ. ಕೆಲವು ಸಿದ್ಧರು ಮಹರ್ಷಿಗಳು ಮಾತ್ರ ಇರುತ್ತಾರೆ. ಅಂಥ ಕಡೆಗೆ ಈ ಹೆಂಗಸರನ್ನು ಕರೆದುಕೊಂಡು ಹೇಗೆ ಹೋಗುವೆ ಎಂದು ಕೇಳಿದರು. ಅವನು, ಇನ್ನೇನು ಮಾಡುವುದು, ನನಗೆ ಮಕ್ಕಳಿಲ್ಲ, ಮಕ್ಕಳಿಲ್ಲದವನಿಗೆ ಸ್ವರ್ಗವಿಲ್ಲ. ನಾನು ನಮ್ಮ ತಂದೆಯ ಕ್ಷೇತ್ರದಲ್ಲಿ ಹುಟ್ಟಿದಂತೆ ಇಲ್ಲಿ ನನ್ನ ಕ್ಷೇತ್ರದಲ್ಲಿ ಮಕ್ಕಳು ಹುಟ್ಟುವುದು ಹೇಗೆ ಸಾಧ್ಯ ಎಂದು ಕೇಳಿದನು. ಅದಕ್ಕೆ, ಅಯ್ಯ, ಅದು ಸಾಧ್ಯ. ಅದೃಷ್ಟವು ಫಲ ಬೇಕಾದರೆ ದೃಷ್ಟವಾಗಿ ಕರ್ಮ ಮಾಡಬೇಕು. ಹಾಗೆ ಮಾಡಿದರೆ ನಿನಗೆ ಗುಣಸಂಪನ್ನರಾದ ಮಕ್ಕಳಾಗಿ ನೀನು ಸಂತೋಷ ಪಡೆಯುವೆ ಎಂದು ಹೇಳಿದರು. ಈ ಮಾತನ್ನು ಕೇಳಿ ಪಾಂಡುವು ಯೋಚಿಸತೊಡಗಿದನು. ಮೃಗಶಾಪವಿರುವುದರಿಂದ ತಾನು ಹೆಂಡತಿಯರಲ್ಲಿ ಮಕ್ಕಳನ್ನು ಪಡೆಯುವುದು ಹೇಗೆ? ಆದ್ದರಿಂದ ಕುಂತಿಯು ಒಬ್ಬಳೇ ಇದ್ದಾಗ ಅವಳನ್ನು ಕುರಿತು, ಕುಂತಿ, ನಾವು ಬೇಕಾದ ದಾನ ಧರ್ಮಗಳನ್ನು ಮಾಡಿದೆವು, ತಪಸ್ಸನ್ನು ನಿಯಮವನ್ನು ಆಚರಿಸಿದವು. ಆದರೆ ಇದು ಯಾವುದು ಸಂತಾನವಿಲ್ಲದೆ ಪಾವನವಲ್ಲ. ನನ್ನಿಂದ ಮಕ್ಕಳಾಗುವ ಹಾಗಿಲ್ಲ. ಆದರೆ ಮಕ್ಕಳಲ್ಲಿ ಅನೇಕ ಬಗೆಯುಂಟು. ಅವರಲ್ಲಿ ತನ್ನಿಂದ ಹುಟ್ಟಿದ ಮಗನೇ ಶ್ರೇಷ್ಠ. ಆದರೆ ಅಂಥವರಿಲ್ಲದಿರುವಾಗ ಆಪದ್ಧರ್ಮವಾಗಿ ಉತ್ತಮರಿಂದ ಸಂತಾನವನ್ನು ಪಡೆಯಬಹುದು. ಹೀಗೆ ಪಡೆದ ಸಂತಾನವು ಸ್ವಂತ ಮಗನಿಗಿಂತಲೂ ಶ್ರೇಷ್ಠವೆಂದು ಮನು ಹೇಳಿದ್ದಾನೆ. ನನ್ನಿಂದ ನಿನಗೆ ಮಕ್ಕಳಾಗುವ ಹಾಗಿಲ್ಲ. ಆದ್ದರಿಂದ ನಾನು ನಿನಗೆ ಅನುಜ್ಞೆ ಕೊಡುತ್ತೇನೆ. ಯಾವನಾದರೂ ಒಬ್ಬ ತಪಸ್ವಿಯಾದ ಬ್ರಾಹ್ಮಣನಿಂದ ಪುತ್ರನನ್ನು ಪಡೆಯುವುದಕ್ಕೆ ಯತ್ನಿಸು ಎಂದು ಹೇಳಿದನು. ಅವಳು ಅದಕ್ಕೆ ಒಪ್ಪಲಿಲ್ಲ. ಮಹಾರಾಜ, ಧರ್ಮವನ್ನು ತಿಳಿದವನಾಗಿಯೂ ನೀನು ನಿನ್ನ ಧರ್ಮಪತ್ನಿಯನ್ನು ಕುರಿತು ಹೀಗೆ ಹೇಳಬಹುದೇ? ನಿನ್ನಿಂದಲೇ ನನಗೆ ಧರ್ಮ ರೀತಿಯಿಂದ ಮಕ್ಕಳಾಗಲಿ. ನಿನ್ನೊಡನೆಯೇ ನಾನು ಸ್ವರ್ಗಕ್ಕೆ ಬರುತ್ತೇನೆ. ಮಕ್ಕಳಿಗೋಸ್ಕರವಾಗಿ ಮನಸ್ಸಿನಲ್ಲಿಯೂ ಮತ್ತೊಬ್ಬನನ್ನು ನಾನು ಯೋಚಿಸಿದವಳಲ್ಲ. ನಿನಗಿಂತಲೂ ಉತ್ತಮನಾದವನು ಯಾವನಿದ್ದಾನೆ? ತಪಸ್ವಿಯಾದ ನೀನು ಯೋಗ ಬಲದಿಂದ ನನ್ನಲ್ಲಿ ಪುತ್ರನನ್ನು ಪಡೆಯಬಹುದೆಂದು ತೋರುತ್ತದೆ. ಹಿಂದೆ ವ್ಯುಷಿತಾಶ್ವನೆಂಬ ರಾಜನು ಹೇಗೆ ಯೋಗಶಕ್ತಿಯಿಂದ ತನ್ನ ಮರಣಾನಂತರ ತನ್ನ ಹೆಂಡತಿಯಲ್ಲಿ ಮಕ್ಕಳನ್ನು ಪಡೆದನಂತೆ ಎಂದಳು. ಪಾಂಡುವು, ನೀನು ಹೇಳುವುದು ನಿಜ. ಆದರೆ ವ್ಯುಷಿತಾಶ್ವನು ಅಮರ ಸದೃಶನಾಗಿದ್ದನು. ಹಿಂದೆ ಧರ್ಮವು ಇಷ್ಟು ಕಟ್ಟುನಿಟ್ಟಾಗಿರಲಿಲ್ಲ. ಸ್ತ್ರೀಯರಿಗೆ ಹೆಚ್ಚು ಸ್ವಾತಂತ್ರ್ಯವಿತ್ತು. ಆದರೆ ಗಂಡನು ಹೇಳಿದಂತೆ ನಡೆಯುವುದು, ಅದರಲ್ಲಿಯೂ ಸಂತತಿಯ ವಿಚಾರವಾಗಿ ಹೆಂಡತಿಗೆ ಪುರಾತನ ಕಾಲದಿಂದಲೂ ವಿಹಿತವಾದ ಧರ್ಮ. ಈಗ ನಾನು ನಿನಗೆ ಅಪ್ಪಣೆ ಮಾಡುತ್ತೇನೆ. ನಾನು ಹೇಳುವ ರೀತಿಯಲ್ಲಿ ಮಕ್ಕಳನ್ನು ಪಡೆದು ಪುತ್ರವಂತರು ಹೋಗಬಹುದಾದ ಲೋಕಕ್ಕೆ ನಾನು ಹೋಗುವಂತೆ ಮಾಡು ಎಂದನು. ಧನ್ಯವಾದಗಳು ಸ್ನೇಹಿತರೆ. ಇದು ಪಾಂಡುರಾಜನ ಒಂದು ಕತೆ. ನಿಮಗೆ ನನ್ನ ವಿಡಿಯೋಗಳೆಲ್ಲ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.